ಎಸ್ ಜಾನಕಮ್ಮ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳು ಒಂದು ಕಡೆ ಮೈಸೂರಲ್ಲಿ ನಡೀತಾ ಇದೆ. ಮತ್ತು ಸಾಕಷ್ಟು ಜನ ಗಾಯಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸಂತಾಪವನ್ನು ಸೂಚಿಸಿದ್ದಾರೆ. ಜಾನಕಿ ಅಮ್ಮನಂತಹ ಲೆಜೆಂಡ್ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರ ಒಂದು ಮನದಾಳದ ಮಾತು. ಜಾನಕಿ ಅಮ್ಮನಂತಹ ಲೆಜೆಂಡ್ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವಾದಂಥ ಮಾತಿದೆ. ಭಾರತೀಯ ಚಿತ್ರ ಸಂಗೀತಕ್ಕೆ ತುಂಬಲಾರದ ನಷ್ಟ. 6 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಲೋಕವನ್ನು ಆಳಿದಂತಹ ಧ್ವನಿ ಜಾನಕಮ್ಮ ಅವರದು. ಜಾನಕಮ್ಮನವರ ಹಾಡುಗಳು ತಲೆಮಾರುಗಳಿಗೆ ಸ್ಫೂರ್ತಿ. ಅವರ ಸರಳ ವ್ಯಕ್ತಿತ್ವ ಸದಾ ಸ್ಮರಣೀಯ ಅಂತ ವಿಜಯ್ ಪ್ರಕಾಶ್ ಒಂದು ಕಂಬನಿಯನ್ನು ಮೆಡೆದಿದ್ದಾರೆ. ಹಳೆಯ ನೆನಪನ್ನು ಮೆಲುಕು ಹಾಕ್ಕೊಂಡಿದ್ದಾರೆ. ಯಾಕಂದರೆ ವಿಜಯ್ ಪ್ರಕಾಶ್ ಕೂಡ ಇವತ್ತು ಖ್ಯಾತ ಗಾಯಕರೇ. ಈ ಗಾಯನ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟು ಅದಕ್ಕೆ ತರಬೇತಿಯನ್ನು ಪಡ್ಕೊಳ್ಬೇಕು ಎಲ್ಲವೂ ಕೂಡ ವಿಜಯ್ ಪ್ರಕಾಶ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಹೇಳಿದ್ದಾರೆ. ಮತ್ತು ಎಸ್ ಜಾನಕಮ್ಮ ಮತ್ತು ವಿಜಯ್ ಪ್ರಕಾಶ್ ಅವರ ಒಡನಾಟನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತು. ಜೊತೆಗೆ ಮಾರ್ಗದರ್ಶಕರು ನಮಗೆ ಅಂತಲೂ ಕೂಡ ವಿಜಯ್ ಪ್ರಕಾಶ್ ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಎಸ್ ಜಾನಕಮ್ಮ ಅವರು ಯಾರ ಒಂದು ಶಾಸ್ತ್ರೀಯ ಸಂಗೀತವನ್ನು ಕಲಿಯದೆ ಅವರು ಗಾಯನ ಲೋಕಕ್ಕೆ ಬರ್ತಾರೆ. ಆದರೆ ವಿಜಯ್ ಪ್ರಕಾಶ್ ಅವರಿಗೆ ಜಾನಕಮ್ಮ ಅವರು ಕೂಡ ಸ್ಫೂರ್ತಿ ಅಂತ ಹೇಳ್ತಾರೆ. ಹಾಗಾಗಿ ಇದೊಂಥರ ಅವಿನಾಭಾವ ಸಂಬಂಧ. ಅವರು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಜಾನಕಮ್ಮ ಅವ್ರನ್ನ ನೆನಪು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಕನ್ನಡಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಾನಕಮ್ಮ ಅವ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು. ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನು ಭಾಳ ಒಪ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಯಾವ ರೀತಿಯಾದಂತಹ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತು ನಾನು ಅನೇಕ ವಿಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವ್ರಿಗೆ ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು ಕಿಂಚಿತ್ ಕೂಡ ಅವ್ರಿಗೆ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವರು ಅಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ, ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ರೀಸೆಂಟಾಗಿ ಆಗಿರಲಿಲ್ಲ, ಬಟ್ ಕೆಲವು ವರ್ಷಗಳ ಹಿಂದೆ ಆಗಿದ್ದೆ. ಅದೇ ರೀಸೆಂಟಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವ್ರನ್ನ ಭೇಟಿ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಅದು ಇನ್ನು ಕನಸಾಗಿ ಹೋಗ್ಬಿಡುತ್ತೆ. ನಿಮ್ಮಿಬ್ಬರ ಒಂದು ಫೋಟೋ ಇದೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದೆ. ಸಿಕ್ಕಾಗ ಏನು ಮಾತಾಡ್ತಿದ್ರು? ಇಲ್ಲ, ಅವರು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋರು. ಅಂದರೆ ಅವರು ಎಲ್ರಿಗೂ ಪ್ರೋತ್ಸಾಹವನ್ನೇ ನೀಡೋರು. ಭೇಟಿ ಆದಾಗಲೆಲ್ಲ ಭಾಳ ಚೆನ್ನಾಗಿ ಹಾಡ್ತೀಯ, ನಿನ್ನ ಧ್ವನಿ ಭಾಳ ಚೆನ್ನಾಗಿದೆ ಅಂತ. ಅಂದರೆ ಇದು ಕೇವಲ ನನ್ನೊಂದಿಗೆ ಅಷ್ಟೇ ಅಲ್ಲ, ಇದು ನಾನು ಅದೇ ಹೇಳೋದಲ್ಲ, ಸಾಕಷ್ಟು ನೀವು ವಿಡಿಯೋಸ್ ನೋಡ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ. ಹೊಸ ಗಾಯಕಿಯರೊಂದಿಗೆ ಅವರು ಕೂತ್ಕೊಂಡು ಅವರೊಂದಿಗೆ ಮಾತನಾಡ್ತಾ ಅವರು ಹಾಡಿದಂಥ ಹಾಡುಗಳನ್ನು ಆ ಹೊಸಬರು ಹಾಡ್ತಾ ಇದ್ದಾರೆ. ಅದನ್ನು ಆಲಿಸಿ ಅದಕ್ಕೆ ಅಷ್ಟು ಒಂದು ಒಳ್ಳೆ ಮಾತುಗಳನ್ನು, ಅದೆಲ್ಲ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲವನ್ನೂ ಸಾಧನೆ ಮಾಡಿದ್ಮೇಲೆ ಬಿಡ್ರಪ್ಪ ನನ್ನ ಅಂತ ಇರ್ಬೋದು.